ಧರ್ಮಸ್ಥಳ ಫೈಲ್ಸ್ಗೆ ಪರದೆಳೆಯೋ ಪ್ರಯತ್ನಕ್ಕೆ ಎಸ್ಐಟಿ ಅಧಿಕಾರಿ ಮಂಜುನಾಥ್ ಗೌಡನನ್ನು ಬಳಸಲಾಗ್ತಾ ಇದೆ. ನೂರಾರು ಶವಹೂತ ಪ್ರಕರಣ ಕಟ್ಟುಕತೆಗಳಲ್ಲ. ಹಲವು ದೂರುದಾರರು ನ್ಯಾಯಕ್ಕಾಗಿ ಕಾನೂನಿನ ಮೊರೆ ಹೋಗ್ತಾ ಇದ್ದಾರೆ. ಎಲ್ಲದಕ್ಕಿಂತಲೂ ಮೇಲೂ ಇತ್ತೀಚಿನ ದಿನಗಳಲ್ಲಿ ದೇಶವನ್ನೇ ತಲ್ಲಣಗೊಳಿಸಿದ್ದಂತಹ ನೊಣಮುತ್ತಿ ಬಿದ್ದಿದ್ದ ಸೌಜನ್ಯ ದೇಹಕ್ಕೆ ಸಿಗದ ನ್ಯಾಯ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಆ ಶ್ರೀಮಂತ ಭಯಾನಕ ವ್ಯಕ್ತಿ ಯಾರು? ಯಾಕೆ ಎಲ್ಲ ಅಧಿಕಾರಿಗಳನ್ನು ದಾಳವಾಗಿ ಆ ಪ್ರಭಾವಿ ವ್ಯಕ್ತಿ ಬಳಸ್ತಾ ಇದ್ದಾನ? ಎಸ್ಐಟಿ ಅಧಿಕಾರಿ ಮಂಜುನಾಥ ಗೌಡ ಯಾರಿಗಾಗಿ ದೂರುದಾರನಿಗೆ ಬೆದರಿಕೆ ಆಗ್ತಾ ಇದ್ದಾನೆ? ಇದೇನು ಚಿಕ್ಕ ವಿಚಾರವಲ್ಲ ಬಂಧುಗಳೇ. ಯಾರೋ ಎಸ್ಐಟಿಯ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಪ್ರಯತ್ನದಲ್ಲಿ ತೊಡಗಿರುವುದು ಈಗೆಲ್ಲರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅದಲ್ಲದೆ ಅಂತಹ ಅಧಿಕಾರಿಯನ್ನು ಎಸ್ಐಟಿಯಿಂದ ಹೊರಹಾಕುವುದಲ್ಲದೆ ಸರ್ಕಾರದ ಕರ್ತವ್ಯದಿಂದ ಅಮಾನತುಗೊಳಿಸಿ ಶಿಕ್ಷೆಗೆ ಗುರಿಪಡಿಸಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂದು ಜನಸಾಮಾನ್ಯರು ಆಗ್ರಹಿಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿ ಮಂಜುನಾಥ ಗೌಡ ಬೆದರಿಕೆ ನೀಡಿದ ಭಾರೀ ಆರೋಪ ಕೇಳಿ ಬರ್ತಾ ಇದೆ. ಭೀಮನಿಗೆ ದೂರು ಹಿಂಪಡೆಯಲು ಒತ್ತಾಯ ಮಾಡಲಾಗಿದೆ. ಅಧಿಕಾರಿ ಮಂಜುನಾಥ ಗೌಡನೇನೋ ಲದ್ದಿ ತಿನ್ನೋ ಕೆಲಸ ಮಾಡ್ತಾ ಇದ್ದಾನ? ಇಂತಹ ಅಧಿಕಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹಿಸ್ಟ್ರಿಗೆ ಒಂದು ಕಪ್ಪು ಚುಕ್ಕೆ. ದೂರುದಾರನಿಗೆ ಭಯಪಡಿಸಿ ತನಿಖೆಯ ಹಾದಿ ತಪ್ಪಿಸಲು ಪ್ರಯತ್ನಿಸಿದ ಮಂಜುನಾಥ ಗೌಡ ಎಸ್ಐಟಿ ಅಧಿಕಾರಿ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆ ಉಂಟು ಮಾಡುವಂತಹ ಭಯಾನಕ ಕೆಲಸ ಮಾಡಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮುಖ್ಯ ವಿಚಾರವೇನೆಂದ್ರೆ, ಮಂಜುನಾಥ ಗೌಡ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಗ್ರಾಮೀಣ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ವ್ಯಕ್ತಿ. ದೂರುದಾರ ಭೀಮನಿಂದ ತಪ್ಪು ಹೇಳಿಕೆ ಬರೆಯುವಂತೆ ಬಲವಂತಪಡಿಸಿ ದೂರು ಹಿಂಪಡೆಯುತ್ತೇನೆ ಎಂಬ ವಿಡಿಯೋವನ್ನು ದಾಖಲು ಮಾಡಿದ್ದಾನೆ. ವಿನಾಶಕಾಲೆ ವಿಪರೀತ ಬುದ್ಧಿ. ಮಂಜುನಾಥ ಗೌಡನಿಗೆ ಬೇಕಿತ್ತ ಇಂತಹ ಮಂದ ಬುದ್ಧಿಯ ಕೆಲಸ? ಎಸ್ಐಟಿ ಶಿಬಿರದಲ್ಲೇ ಮೊಬೈಲ್ನಲ್ಲಿ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಭೀಮನ ಪರವಾಗಿ ನಿಂತಹ ವಕೀಲರು ಹಿರಿಯ ಎಸ್ಐಟಿ ಅಧಿಕಾರಿಗಳಿಗೆ ಈ ಬಗ್ಗೆ ಇಮೇಲ್ ಮೂಲಕ ದೂರನ್ನು ನೀಡಿದ್ದಾರೆ. ದೂರಿನ ಹಿನ್ನೆಲೆ ನೋಡಿದ್ರೆ, ಆಗಸ್ಟ್ 1ರ ರಾತ್ರಿ ದೂರುದಾರನನ್ನು ಒಂದು ಮುಚ್ಚಿದ ಕೊಠಡಿಗೆ ಕರೆದು ಬಂಧನ ಮತ್ತು ಶಿಕ್ಷೆಯ ಭೀತಿಯನ್ನು ತೋರಿಸಲಾಗಿದೆ. ನಂತರ ದೂರುದಾರನಿಗೆ ವಿಡಿಯೋ ಹೇಳಿಕೆ ದಾಖಲಿಸಲು ಒತ್ತಾಯಿಸಲಾಗಿದೆ. ಎಸ್ಐಟಿ ಅಧಿಕಾರಿ ಗೌಡ್ರ ವೈಯಕ್ತಿಕ ಮೊಬೈಲ್ನಲ್ಲಿ ದೂರು ಹಿಂಪಡೆಯುವ ವಿಡಿಯೋ ಜೊತೆ ಹೊರಗಿನವರ ಪ್ರಭಾವದ ಬಗ್ಗೆ ಹೇಳಿಕೆಗೆ ಒತ್ತಡ ತರಲಾಗಿದೆ. ವಕೀಲರು ಈ ಘಟನೆಯನ್ನು ಆಘಾತಕಾರಿ ಎಂದು ವ್ಯಾಖ್ಯಾನಿಸಿದ್ದಾರೆ. ಭೀಮಾ ಇದೀಗ ಗೌಡ ಅವರ ಸಾನ್ನಿಧ್ಯದಲ್ಲಿ ಮುಕ್ತವಾಗಿ ಮಾತನಾಡಲಾಗುವುದು ಎಂದು ಹೇಳಿದ್ದಾರೆ. ಗೌಡರನ್ನು ಕೂಡಲೇ ತನಿಖಾ ತಂಡದಿಂದ ಹೊರಹಾಕಲು ಆಗ್ರಹಿಸಿದ್ದಾರೆ. BLRpost.com ಹೇಳುವಂತೆ ಹಿರಿಯ ಎಸ್ಐಟಿ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಶೀಲಿಸುವಂತ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಏನೇ ಆದರೂ ಈ ಎಸ್ಐಟಿ ಅಧಿಕಾರಿ ನಮ್ಮ ಉನ್ನತ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸುವಂತ ಕೆಲಸ ಮಾಡಿರುವುದು ಮಹಾ ಅಪರಾಧ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಲೆನ್ನುತ್ತಾ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇವೆ.